ಸರ್ ಕ್ರೂಡ್ ಆಯಿಲ್ ಪ್ರೈಸು ಈಗ 12ರಿಂದ 15% ರೀಸೆಂಟ್ 2 ವೀಕ್ಸ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಹಾಗೆ ಗೋಲ್ಡ್ ನೋಡಿದ್ರಿ ಅಂದ್ರೆ ಈಗ ಇಸ್ರೇಲ್ ಇರಾನ್ ವಾರ್ ಸ್ಟಾರ್ಟ್ ಆದಾಗಿಂದ 200 ರೂಪಾಯಿವರೆಗೂ ಏರಿದೆ. ಗೋಲ್ಡ್ ನಾವು ಎದುರು ನೋಡಿದ್ದಕ್ಕಿಂತ ನೀವೀಗ ಒಂದು ಟಾರ್ಗೆಟ್ ಹೇಳಿರ್ತೀರಲ್ಲ ಸರ್, ಈ ವರ್ಷದಲ್ಲಿ ನೀವು ಇಟ್ಟಂತ ಟಾರ್ಗೆಟ್ 8500, ಅದನ್ನ ತುಂಬಾ ಈಸಿಯಾಗಿ ಕ್ರಾಸ್ ಮಾಡ್ಬಿಡ್ತು. ಟಾರ್ಗೆಟ್ ನ ದಾಟಿ ಅದು ಹೋಗುತ್ತೆ ಅನ್ಕೋತೀರಾ? ಆ ನಂಬರ್ ಏನು? 8500 ಈಗ 9300 ಪ್ಲಸ್ ಟ್ಯಾಕ್ಸಸ್. ಈ ಯುದ್ಧಕ್ಕಾಗೆಲ್ಲ ನಾವು ಟಾರ್ಗೆಟ್ನ ಸೆಟ್ ಮಾಡೋದಕ್ಕೆ ಆಗಲ್ಲ. ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ಇವೆಂಟು. ನಾವು ಇದರಲ್ಲಿ ಟಾರ್ಗೆಟ್ ರೀಚ್ ಮಾಡಿದ್ದು ಈಸಿ ಆಗಿದೆ. ಸೆಂಟ್ರಲ್ ಬ್ಯಾಂಕು ರೇಟ್ನ ಕಟ್ ಮಾಡಿದ್ರು ಅಂದರೆ ಡೆಫಿನೆಟ್ ಆಗಿ ಇನ್ನು ಡಾಲರು ಪ್ರೆಷರಲ್ಲಿ ಬರುತ್ತೆ. ಗೋಲ್ಡ್ ಇನ್ನೂ ಕೂಡ ಏರೋದಕ್ಕೆ ಸಾಧ್ಯತೆ ಇದೆ. ಈ ಸಲ ಇವತ್ತು ಮಾಡಲ್ಲ ಅಂತ ಅನ್ಕೋತೀನಿ. ಏನಾಗಿ ಸೆಪ್ಟೆಂಬರ್ ಅಲ್ಲಿ ನಾವು ಇದನ್ನ ಎದುರು ನೋಡ್ಬೋದು. ಸರ್ ಒಂದ್ ಕಡೆ ಚಿಕ್ಕ ಕಾರುಗಳು ಯಾವ್ದು ಸೇಲ್ ಆಗ್ತಾ ಇಲ್ಲ ಅಂತ ಮಾರುತಿ ಅವರು ಹೇಳ್ತಾ ಇದ್ದಾರೆ. ನಾವು ಆ ಲೈನ್ ಆಫ್ ಪ್ರೊಡಕ್ಷನ್ ನ ಮೇಂಟೈನ್ ಮಾಡೋದೇ ಕಷ್ಟ ಆಗ್ತಾ ಇದೆ ಮಾರುತಿ ಕಡೆಯವರು ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೊಂದ್ ಕಡೆ ಮರ್ಸಿಡಿಸ್ ಬೆಂಜ್ ನಾನು ಕಸ್ಟಮೈಸ್ ಕಾಸ್ ನ ಕೊಡ್ತೀನಿ, ನನ್ನ ಕಾರ್ ಪ್ರೈಸ್ ನ ನಾನು 2% ಏರಿಸ್ತೀನಿ ಒಂದು ಅನೌನ್ಸ್ಮೆಂಟ್ ನ ಕೊಡ್ತಾನೆ ಇದ್ದಾರೆ. ಇವು ಹೇಳಿರೋಂತ ಕೆ ಶೇಪ್ ರಿಕವರಿ ಈಗ್ನೂ ಹಾಗೆ ಇದೆಯಾ? ಹೌದು, ಹಾಗೇ ಇದೆ. ಎಂಟ್ರಿ ಲೆವೆಲ್ ಜಾಬ್ಸ್ ಹೋಗ್ತಾ ಇದೆ. ದೊಡ್ಡ ಸಾಫ್ಟ್ವೇರ್ ಕಂಪನಿನಲ್ಲಿ ಪಿರಮಿಡ್ ಸ್ಟ್ರಕ್ಚರ್ ಅಂತಾರೆ. ಕೆಳಗಡೆ 30 ವರ್ಷಕ್ಕಿಂತ ಒಳಗಡೆ ಇರೋರು ಇರ್ತಾರೆ, ಮೇಲೆ ವಯಸ್ಸಾದವರೆಲ್ಲ ಹೋಗ್ತಾರೆ. ಬೋತ್ ಇನ್ಫೋಸಿಸ್, ವಿಪ್ರೋ, ಎಕ್ ಮಹೀಂದ್ರ, TCS ಈ ಎಲ್ಲಾ ಕಡೆನಲ್ಲೂ ಎಂಪ್ಲಾಯೀಸ್ ಬಿಲೋ ದಿ ಏಜ್ ಆಫ್ has fallen by 20 to 30%. ಹಂಗಂದ್ರೆ ಏನು, ಅವರು ಜನನ ಕೆಲಸ ತಗೋತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿ ಕೆಲಸ ಮಾಡ್ತಾ ಇರೋರನ್ನ ಅವರೇ ಹೋಗ್ಲಿ ಅಂತ ಬಿಟ್ಬಿಡ್ತಾರೆ. ಇನ್ಫ್ಯಾಕ್ಟ್ ನನ್ಗೆ ಗೊತ್ತಿರೋರೊಬ್ರು TCS ಅಲ್ಲಿ ವರ್ಕ್ ಮಾಡಿದಂಥವ್ರು ಏನ್ ಹೇಳಿದ್ರು ಅಂದ್ರೆ 25% ಸ್ಟಾಫ್ ಕಡಿಮೆ ಮಾಡ್ಬೋದು, ಅದನ್ನ ಕಡಿಮೆ ಮಾಡಿ AI ನ ಹಾಕಿ ಬೆಟರ್ ಆಗಿ ರಿಸಲ್ಟ್ ನ ಕೊಡಬಹುದು ಅಂದ್ರು. ಕೊಡ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ, ಬಟ್ ಜನಗಳು ಹೋದ್ರೆ ಅಗ್ರೆಸಿವ್ ಆಗಿ ರೀಪ್ಲೇಸ್ ಮಾಡೋದಿಲ್ಲ. ಸರ್ ಸೆಂಟ್ರಲ್ ಬ್ಯಾಂಕ್ಸ್ ಗೋಲ್ಡ್ ನ ಇನ್ನೂ ತಗೊಂಡು ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ಸ್ ಹೇಳ್ತಾರೆ ಡೆಫಿನೆಟ್ ಆಗಿ, ಯಾಕಂದ್ರೆ ಈ ಯುದ್ಧ ಅನ್ನೋದು ಇನ್ನೂ ಮೋಸವಾಗೇ ಇದೆ. ಈ ರಷ್ಯಾ ಮತ್ತೆ ಚೈನಾ ಏನೇ ಆದ್ರೂ ಅವರು ಡಾಲರ್ನ ನಂಬಲ್ಲ. ಅವರು ಡೆಫಿನೆಟ್ ಆಗಿ ಗೋಲ್ಡ್ ನ ತಗೋತಾರೆ. ಇವಾಗ ಸದ್ಯಕ್ಕೆ ಈ ಯುದ್ಧದಿಂದ ಪ್ರಪಂಚ ತುಂಬಾ ಆ ಒಂದು ಭಯನ ಸೃಷ್ಟಿ ಮಾಡಿರುವಂತ ಸಂದರ್ಭದಲ್ಲಿ ಆದ್ರೆ ಮಾರ್ಕೆಟ್ ಯುದ್ಧ ಬರೋವಾಗ ಗೋಲ್ಡ್ ಏರುತ್ತೆ, ಮಾರ್ಕೆಟ್ ಬೀಳುತ್ತೆ. ಆ ರೀತಿ ಬೀಳೋವಾಗ ಲಂಚ್ ಗಾದಂತ ಆಪ್ಷನ್ ನಮಗೆ ಸಿಗತ್ತಾ? ಕೆಳಗೆ ಹೋಗ್ಲಿ, ಆಮೇಲೆ ನಾನು ಹೇಳ್ತೀನಿ. ನಿಫ್ಟಿ 20,000 ಕೆಳಗ ಸರ್. ಈಗ ಸದ್ಯಕ್ಕೆ ಲಂಚ್ಗೆ ಅಂದ್ರೆ ನಾನ್ ನೋಡಿದವರೆಗೂ ಲಂಚ್ಗೆ ಸಾಧ್ಯತೆನೇ ಇಲ್ಲ. ಸೊ ಮಾರ್ಕೆಟ್ ದೊಡ್ಡದಾಗಿ ಈ ವಾರ್ಗೆ, ಇಸ್ರೇಲ್ ಇರಾನ್ ವಾರ್ಗೆ ದೊಡ್ಡದಾಗಿ ರಿಯಾಕ್ಟ್ ಆಗಿಲ್ಲ. 24,250 ಇಂದ 25,000 ಒಳಗೆ ಏನೆಲ್ಲ ಸ್ಟಾಕ್ ಆಗಿದೆ. ಅದರಿಂದ ಅದು ಮೇಲೋ ಕೆಳಗೋ ಹೋದ್ರೆ ಮಾತ್ರ ನಾವೇನಾದ್ರೂ ಹೇಳೋದಕ್ಕೆ ಸಾಧ್ಯ. ಓಕೆ ಸರ್, ಇನ್ನೊಂದು ಸಿಲ್ವರ್ ತಗೋಬೋದಾ ಅಂತ ತುಂಬಾ ಜನ ಕೇಳ್ತಾನೆ ಇದ್ದಾರೆ. ಈಗ ಹಿಂದೂಸ್ತಾನ್ ಜಿಂಕ್ ನಾವು ಒಂದು 7 ಟನ್ ವರ್ಷಕ್ಕೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಇನ್ಮೇಲೆ ದೊಡ್ಡ ಟೆಕ್ಸ್ಟೈಲ್ ಟೆಕ್ನಾಲಜೀಸ್ ಇಟ್ಕೊಂಡು 1,500-2,000 ಟನ್ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಏರಿದ ತಕ್ಷಣ ಅವನೇ 1.5% ಸ್ಟೇಕ್ ನ ಮಾರ್ಬಿಟ್ಟು ವೇದಾಂತ. ಸೊ ನಾವು ಸ್ಟಾಕ್ ಬೆಲೆ ಏರ್ಸೋದಕ್ಕೆ ಏನ್ ಬೇಕಾದ್ರೂ ಹೇಳ್ಬೋದು. ಸಿಲ್ವರ್ ಬೆಲೆ ಏರಿದೆ, ಬಟ್ ಎಷ್ಟು ದಿನ ಸಸ್ಟೈನ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಅದೇನು ಸರ್, ದೇ ಆರ್ ಮೇಕಿಂಗ್ ಇಟ್ ಭೂಮಿಯಿಂದ ಅಗರು ತೆಗಿಯೋ ಚಿಮ್ಮಿರರ ಇಲ್ದಂಗೆ ಸ್ಪೆಷಲ್ ಟೆಕ್ನಾಲಜಿ 700 ಟನ್ 1,500 ಟನ್ ಜಿಂಕ್ ರಿಫೈನ್ ಮಾಡುವಾಗ ಇದು ಬೈ ಪ್ರಾಡಕ್ಟ್ ಆಗಿ ಬರುತ್ತೆ. ಅದನ್ನ ಬಿಟ್ರೆ ಈಗ ಅದನ್ನು ಭೂಮಿಯಿಂದಾನೇ ತೆಗಿತೀವಿ. ಭೂಮಿಲಿಂದ ತೆಗೆದು ಜಿಂಕ್ ನ ಪ್ರೊಡ್ಯೂಸ್ ಮಾಡುವಾಗ ಇದು ಬೈ ಪ್ರಾಡಕ್ಟ್ ಆಗಿ ಬರುತ್ತೆ, ಅದಕ್ಕೆ ಇದು ಬೆಲೆ ಜಾಸ್ತಿ. ಸೊ ಅಗೈನ್ ಗೋಲ್ಡ್ ಗೆ ಈಕ್ವಲೆಂಟ್ ಅಲ್ಲ ಅನ್ನೋದು. ಯಾಕಂದ್ರೆ ಸಿಲ್ವರು ಅವತ್ತು ರಿಸರ್ವ್ ಬ್ಯಾಂಕ್ ಅಥವಾ ಸೆಂಟ್ರಲ್ ಬ್ಯಾಂಕು ಅದನ್ನ ರಿಸರ್ವ್ ತಗೊಂಡ್ ಬರ್ತಾರೋ ಅವತ್ತೇ ಅದನ್ನ ನಾವು ತಗೊಂಡ್ ಬರ್ಬೋದು. ಓಕೆ ಸರ್, ಫೈನ್. ಇವತ್ತು ಒಂದು ಸೆಕ್ಟಾರ್ ಸರ್, ರ್ಯಾಪಿಡ್ ಫೈರ್ ಕ್ವೆಶನ್ಸ್ ಗೆ ಬದಲಾಗಿ ನಾವು ಜನರಲ್ ಸೆಕ್ಟಾರ್ ಆಗಿ ಹೋಗ್ತಾ ಇದೀವಿ. ಇದರಲ್ಲಿ ಇವತ್ತು ಇರುವಂತದ್ದು ಮೆಟಲ್ಸ್ ಅಂಡ್ ಮೈನಿಂಗ್ ಅಲ್ಲಿ ಒಂದು ಕಂಪನಿ ಅಂತ ಅಂದ್ರೆ ನಿಮಗೆ ಯಾವ ಕಂಪನಿ ಯಾಕಂತ ನೆನಪಿಗೆ ಬರುತ್ತೆ? ಟಾಟಾ ಸ್ಟೀಲ್. ಎಲ್ಲಾನು ಟಾಟಾನಾ ಸರ್? ಟಾಟಾ ಯಾಕಂತಂದ್ರೆ ನನಗೆ 17-18 ವರ್ಷ ಇದ್ದಾಗಿಂದ ಆ ಶೇರ್ ನನ್ನ ಹೆಸರಲ್ಲಿದೆ. ಅದರಿಂದ ನನಗೆ ಟಾಟಾ ಸ್ಟೀಲ್ ನೆನಪಿಗೆ ಬರುತ್ತೆ. ಆದ್ರೆ ನೀವು ಟಾಟಾ ಸ್ಟೀಲ್ ಕಾಸ್ಟ್ಲಿ ಅಂತ ಹೇಳ್ತೀರಲ್ಲ, ಟಾಟಾ ಸ್ಟೀಲ್ ಓಕೆ, ಮೆಟಲ್ಸ್ ಅಂಡ್ ಮೈನಿಂಗ್ ಏನ್ ಪಿ ಇರ್ಬೋದು ಸರ್? ಲೆಸ್ ದೆನ್ 15, ಯಾಕಂದ್ರೆ ಎಲ್ಲ ತುಂಬಾ ಸಾಲ ಇರುತ್ತೆ. ಟಾಟಾ ಸ್ಟೀಲ್ 15 ಗಿಂತ ಕೆಳಗಡೆ ಇದ್ರೇನೆ ನನಗೆ ಸಾಲ ಜಾಸ್ತಿ ಅನ್ನೋ ಒಂದು ಫೀಲಿಂಗ್. ಬಟ್ ಈ ಲೈನ್ ಅಲ್ಲಿ ನಾನು ಯಾವ ಕಂಪ್ನಿನೂ ಮುಟ್ಟಲ್ಲ. JSW, ಇಂಡಾಲ್ಕೋ ಅಂಡ್ ಗವರ್ಮೆಂಟ್ ಇವರೇನೆ 3 ದೊಡ್ಡ ಪ್ಲೇಯರ್ಸ್.
JSW ಮೇಲೆ ನನಗೆ ನಂಬಿಕೆನೇ ಇಲ್ಲ. ಓನರ್ ಇಂಟಿಗ್ರಿಟಿ ಮೇಲೆ ನನಗೆ ಸಂದೇಹ ಇದೆ. ವೇದಾಂತಗೆ ಪ್ಯಾರೆಂಟ್ ಲೆವೆಲಲ್ಲಿ ಡಾಲರ್ ಲೆಕ್ಕದಲ್ಲಿ ಸಾಲ. ಅಲ್ಲಿಂದ ಹೆಂಗಾದ್ರೂ ಎಲ್ಲಾನು ತೋಡಿ ಎತ್ಕೊಂಡು ಹೋಗಿ ಆ ಸಾಲನ ತೀರಿಸ್ಬೇಕು ಅಂತ ನೋಡ್ತಿದ್ದಾನೆ. ಬೀಳ್ತಾ ಬೀಳ್ತಾ ಆ ಸಾಲದ ವ್ಯಾಲ್ಯೂ ಏರ್ತಾನೆ ಇದೆ. ಔಟ್ಸೈಡ್ ಇಂಡಿಯಾ ಡಾಲರ್ ಬೇಸ್ ಬಿಸ್ನೆಸ್ ಅವನ ಹತ್ರ ಇಲ್ಲ. ಸೊ ವೇದಾಂತ ಇನ್ ಸೀರಿಯಸ್ ಟ್ರಬಲ್. JSW ತುಂಬಾ ಓವರ್ ಸಾಲ ಇರೋಂತ ಸ್ಟಾಕ್ ನೆಲ್ಲ ಇಟ್ಟು ಪ್ಲೆಡ್ಜ್ ಮಾಡಿನೇ ಈ ಡ್ಯೂಲೆಕ್ಸ್ ಪೇಂಟ್ ನ ತಗೊಂಡಿದ್ದಾನೆ. ಈಗ ಆದಿತ್ಯ ಬಿರ್ಲಾ ನೋಡಿದ್ರೆ ನಮ್ಮ ಬಾಲಾ ಸರ್ ವಿಡಿಯೋ ಕ್ಲಿಯರ್ಲಿ ಎಕ್ಸ್ಪ್ಲೈನ್ಸ್ ವಾಟ್ ಇಸ್ ದ ಪ್ರಾಬ್ಲಮ್. ಮೇಲೆ ರಿಸ್ಕ್ ತಗೊಳಕ್ಕೆ ನಾನು Dow ರೆಡಿ ಇಲ್ಲ. Industries. ಇಂಡಲ್ನು ತಗೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಇದೇನೇ ಮೇನ್ ಪ್ಲೇಯರ್ಸ್. ಗವರ್ಮೆಂಟ್ ಸ್ಟಾಕ್ಸ್ ನ ಯಾವತ್ತೂ ನಾನು ಮುಟ್ಟಿದ್ದೇ ಇಲ್ಲ. ಟಾಟಾ ಸ್ಟೀನು ನೀವು ಹೇಳಿದ್ರಿ PE 57. ತುಂಬಾ ಎಕ್ಸ್ಪೆನ್ಸಿವ್. 10 ಪ್ರಶ್ನೆ ನಿಮ್ಮ ಹತ್ರ ನಾನು ಕೇಳ್ತೀನಿ, ಅದು ವ್ಯೂವರ್ಸ್ ಸರಿ ಕೇಳು. ಈಗ ಎನರ್ಜಿ ಅಂಡ್ ಪವರ್ ಸೆಕ್ಟಾರ್ ಅಂದ್ರೆ ಯಾವ PE ಒಳಗಡೆ ಕನ್ಸಿಡರ್ ಮಾಡಬಹುದು? ಫಸ್ಟ್ ಸಾಲ ಇಲ್ಲದೆ ಇರೋ ಕಂಪನಿ ಆಗಿರ್ಬೇಕು. ಇದಕ್ಕೆ ಈಕ್ವಲ್ ಆಗಿ ಒಂದೇ ಒಂದು ಕಂಪನಿನೇ ಇದೆ, JSW ಎನರ್ಜಿ. ಸಾಲದಲ್ಲಿ ಮುಳುಗಿ ತತ್ತರಿಸ್ತಾ ಇದ್ದಾನೆ. ಈಗ ಸ್ಟರ್ಲೈಟ್ ಪವರ್ ತತ್ತರಿಸ್ತಾ ಇದ್ದಾನೆ, ನಾಟ್ ಲಿಸ್ಟೆಡ್ ಕಂಪನಿ, ರೈಟಾ? ಇದೇನೆ 100 ಪ್ರೈವೇಟ್ ಅಲ್ಲಿ ದೊಡ್ಡ ಪ್ರೈವೇಟ್ ಸೆಕ್ಟರ್ ಪ್ಲೇಯರ್ಸ್. ಟಾಟಾ ಪವರು ಇಂಡ್ರಾದಲ್ಲಿ ಸಿಗಾಕೊಂಡಿದ್ದ, ಅದರಿಂದ ಹೊರಗಡೆ ಬರೋದಕ್ಕೆ ಅವನಿಗೆ ತುಂಬಾ ದಿನ ಆಯಿತು. ಟಾಟಾ ಪವರು ಮುಂದ್ರಾದಲ್ಲಿ ಸಿಗಾಕೊಂಡಿದ್ದ, ಆ ಮುಂದ್ರಾದಿಂದ ಹೊರಗಡೆ ಬರೋದಕ್ಕೆ ಸೈನಸ್ ಮಿಸ್ತ್ರಿ. ಇದನ್ನ ಅವರು ಕರೆಕ್ಟಾಗಿ ಐಡಿಯಾ ಕೊಟ್ಬಿಟ್ರು ಅಂತಾನೆ ಅವರನ್ನ ಟಾಟಾ ಚೇರ್ಮನ್ ಮಾಡಿದ್ರು. ಸಾಲ ಇಲ್ಲದೆ ಇರುವಂತ ಕಂಪನಿ ಆಗಿರ್ಬೇಕು. ಇದ್ರಲ್ಲಿ ಎಲ್ಲರೂ ಸಾಲದಲ್ಲಿ ಇರ್ತಾರೆ. ಅದಾದ್ಮೇಲೆ ಇಂಪೋರ್ಟು ಡಾಲರ್ ಡಿಪೆಂಡೆಂಟ್ ಆಗಿ ಇಲ್ಲದೆ ಇದ್ರೆ ಇನ್ನೂ ಬೆಟರ್ ಆಗಿರುತ್ತೆ. ಆದರೆ ಇದೆಲ್ಲ ಇಂಡೋನೇಷ್ಯಾಯಿಂದನೇ ತಗೋಬೇಕು. LNG ಅಂದರೆ ನೀವು ಪೆಟ್ರೋಲೆಟ್ಟಲ್ಲೇ ತಗೋಬೇಕು. ಥರ ಬೇರೆ ಫ್ಯೂಯಲ್ ಅಂದ್ರೂ ನೀವು ಓಪನ್ ಮಾರ್ಕೆಟಲ್ಲೇ ತಗೋಬೇಕಾಗುತ್ತೆ. ಸೊ ನನಗೆ ಗೊತ್ತಿದ್ದಂಗೆ ಎಕ್ಸೆಪ್ಟ್ ಟಾಟಾ ಪವರ್ ಇದ್ರಲ್ಲಿ ಬೇರೆ ಯಾವ ಕಂಪನಿನೂ ಇಲ್ಲ. ಉಂಡಿನ ಎತ್ತಿ ಹಿಂಗೆ ಕೈಯಲ್ಲಿ ಹಿಡ್ದಾಗ್ಲೇನೆ ನೀವು ಡಮಾರ್ ಅಂತ ಹಾಕಿ ಇದು ಕೆಲ್ಸಕ್ಕಾಗಲ್ಲ ಹೋಗು. ನಾನು ಆ ಥರ ಹೇಳಿಲ್ಲ. ಇಲ್ಲ, ಹೇಳ್ತಾ ಇದ್ದೀನಿ. ನಾನು ಯಾಕೆ ತಗೊಳ್ಳಲ್ಲ ಅಂತ ನಿಮ್ಗೆ ಹೇಳ್ದೆ. ಅದೇನೆ ನಾನು ಪ್ರಶ್ನೆ ಕೇಳೋದಕ್ಕೆ ಮುಂಚೆನೆ ನೀವು ಡಮಾರ್ ಅಂತ ಹಾಕಿ ಹೊಡೆದ್ಬಿಟ್ರಿ ಎಲ್ಲಾನು. ಇದ್ರೂನು ಆ 10 ಸ್ಟಾಕ್ ಬಗ್ಗೆ ನಿಮ್ಮ ಹತ್ರ ಕೇಳ್ಬಿಡ್ತೀನಿ. ರಿಲಯನ್ಸ್ ಇಂಡಸ್ಟ್ರೀಸ್ ನಾನು ಮುಟ್ಟೋದೇ ಇಲ್ಲ. NTPC. ಸರ್, ರಿಲಯನ್ಸ್ ಇಂಡಸ್ಟ್ರೀಸ್ 27 ಫ್ರೀಯಾಗಿ PE. ಕೊಟ್ಟರು ಕೂಡ ನಾನು ತಗೊಳ್ಳೋದಿಲ್ಲ. ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಬೇಡ. ಟಾಟಾ ಪವರ್ ಕಂಪನಿ. ತುಂಬಾ ಚೀಪ್ ಆಗಿದ್ರೆ ತಗೋತೀನಿ. ಅದಾನಿ ಗ್ರೀನ್ ಎನರ್ಜಿ. ಅದ್ರ ಪಕ್ಕದಲ್ಲೇ ಹೋಗಲ್ಲ. ಅದಾನಿ ಟ್ರಾನ್ಸ್ಮಿಷನ್. ಬೇಡ. NHPC ಲಿಮಿಟೆಡ್. ಬೇಡ. JSW ಎನರ್ಜಿ. ಸಾಲ ತುಂಬಾ ಜಾಸ್ತಿ. SJVN ಲಿಮಿಟೆಡ್. ಅದೆಲ್ಲ ಬೇಡ. ಟೋರೆಂಟ್ ಬಫರ್ ಲಿಮಿಟೆಡ್. ಇರಬೇಕು, ನೋಡೋಣ. ಯಾಕಂದ್ರೆ ಈ ಸ್ಟಾಕ್ಸ್ನೆಲ್ಲ ನಾನು ತಗೊಂಡಿಟ್ಟಿಲ್ಲ ಸರ್. ಟಾರೆಂಟ್ ಪವರ್ ಅಲ್ಲಿ ಐ ಹ್ಯಾವ್ ಟು ಚೆಕ್. ಟಾರೆಂಟ್ ಗ್ರೂಪ್ ಬಗ್ಗೆ ನನಗೇನು ಗೊತ್ತಿಲ್ಲ, ಅದರಿಂದ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಿದ್ರೆ ಸರಿ ಹೋಗಲ್ಲ. JSW ಬೇಡ. ಓಕೆ, ಈ ಪ್ರಶ್ನೆಗಳನ್ನೆಲ್ಲ ಕಮೆಂಟ್ ಅಲ್ಲಿ ಕೇಳಿದ್ರಿಂದ ನಿಮ್ಮ ಹತ್ರ ಕೇಳ್ದೆ. ಸೊ ಇದೇನೆ ಸರ್ ಇವತ್ತು ಪವರ್ ಅಂಡ್ ಎನರ್ಜಿ ಸೆಕ್ಟರ್ ಬಗ್ಗೆ ಪ್ರಶ್ನೆಗಳು. ಅದು ಅಲ್ಲದೆ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೂ ಉತ್ತರ ಕೊಟ್ರಿ. ಧನ್ಯವಾದಗಳು. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಗ್ಗಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.